ಹಲೋ ವಾಟ್ಸಪ್ ಪ್ರಜೆಗಳೇ, ಇವತ್ತು ನಾವು IIC ಬಂದಿದ್ದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಾಲೇಜಲ್ಲಿ. ಈ ಇನ್ಸ್ಟಿಟ್ಯೂಟ್ ಮತ್ತು ಯೂನಿವರ್ಸಿಟಿ ಮತ್ತು ಆ ಕಾಲೇಜು, ಈ ಕಾಲೇಜಲ್ಲಿ ಇವತ್ತು ಸ್ಪೆಷಲ್ ಡೇ ಏನಂದರೆ ಓಪನಿಂಗ್ ಡೇ. ಅಂದರೆ ಎಲ್ಲ ಕಾಲೇಜರ್ಸು ಅಂದರೆ IIT ಅವರು, IIT ಅವರು, ಇಂಜಿನಿಯರಿಂಗ್ ಕಾಲೇಜಸ್ಸು, PU ಕಾಲೇಜಸ್ಸು, ಎಲ್ಲ ಸೈನ್ಸ್ ಡಿಪಾರ್ಟ್ಮೆಂಟ್ ಸೈನ್ಸ್ ಸ್ಟೂಡೆಂಟ್ಸು ಎಲ್ಲರೂ ಇಲ್ಲಿ ಬಂದು ಫ್ರೀಯಾಗಿ ಇಲ್ಲಿ ಮಾಡುವಂಥ ಎಕ್ಸ್ಪೆರಿಮೆಂಟ್ನ ನೀವು ನೋಡ್ಬೋದು. ಮತ್ತು ಇಲ್ಲಿ ನಾನು ಸಾಧ್ಯ ಆದಷ್ಟು ಎಲ್ಲ ಕಡೆ ವೀಡಿಯೋನ ಕ್ಯಾಪ್ಚರ್ನ ಟ್ರೈ ಮಾಡಿದ್ದೀನಿ ಮಾಡೋಕ್ಕೆ. ನೋಡಿ, ವೀಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ನೋಡಿ. ತುಂಬ ಜನಕ್ಕೆ ಇಲ್ಲಿ ಬರೋಕ್ಕಾಗಿಲ್ಲ ಮತ್ತು ತುಂಬ ಜನ ನಾರ್ತ್ ಕರ್ನಾಟಕ ಬೇರೆ ಕಡೆ ಇರ್ತೀರಾ, ಬಂದು ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಚೆನ್ನಾಗಿದ್ದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡ್ಕೊಳ್ಳಿ. ಹೀಗೆ ರಿಲೇಟೆಡ್ ಆಗಿರುವಂಥ ಎಲ್ಲ ಡಿಪಾರ್ಟ್ಮೆಂಟ್ ಅವರು, ಕಂಪ್ಯೂಟರ್ ಸೈನ್ಸ್, ಬಯಾಲಜಿ, ಫಿಸಿಕ್ಸ್, ಕೆಮಿಸ್ಟ್ರಿ ಎಲ್ಲ ನಿಮಗೆ ಯಾವುದೇ ಫೇವ್ರೇಟ್ಸ್ ಇದ್ದಾವೆ ಎಲ್ಲನೂ ಈ ವಿಡಿಯೋದಲ್ಲಿ ಆದಷ್ಟು ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ನೋಡಿ. ಸಿಗೋಣ, ಡೈರೆಕ್ಟಾಗಿ ಬನ್ನಿ ವಿಡಿಯೋಕ್ಕೆ ಹೋಗೋಣ. ಈ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ನಾವು ಸ್ಟೇಟು ಹತ್ರ ಹೋದ್ವಿ. ಅಲ್ಲಿ ನೋಡಿದ ತಕ್ಷಣ ಹಂಗೆ ನಮ್ಮ ಫ್ರೆಂಡ್ಸ್ ಒಂದು ಸ್ವಲ್ಪ ಗೇಮ್ ಮಾಡೋದಂದು ಗೇಮ್ ಮಾಡಿಕೊಂಡು ಡೈರೆಕ್ಟಾಗಿ ನಾವು ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ನಾವು ಫಸ್ಟ್ ಆಫ್ ಆಲ್ ರೋಬೋಟಿಕ್ಸ್ ಕಡೆ ಹೋಗ್ತಾ ಇದ್ವಿ. ಇಲ್ಲಿ ರೋಬೋಟಿಕ್ಸ್ ಕಡೆ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. Industry, if we specifically talk about major applications assembly and manufacturing. These are the high precision in the result and sensitivity. Where people cannot take 500 kg, 600 kg, that kind of load of a person or number of persons, we should not be allowed. ಇಲ್ಲಿ ಅವರು ರೋಬೋಟಿಕ್ಸ್ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದನ್ನ ಫುಲ್ಲು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಮತ್ತು ನಾವು ಹಾಗೆ ಮುಂದೆ ಇದು ರೋಬೋಟಿಕ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ಹಾಗೆ ಹೋದ್ವಿ. ರೋಬೋಟಿಕ್ಸ್ದು ಫುಲ್ಲು ಒಂದು ಡಿಪಾರ್ಟ್ಮೆಂಟ್ ಇತ್ತು, ಅದ್ರ ಕಡೆ ಹೋಗೋಣ ಬನ್ನಿ, ನೋಡೋಣ ಡೈರೆಕ್ಟ್ ವೀಡಿಯೋದಲ್ಲಿ. ಇದು ಫುಲ್ ರೋಬೋಟಿಕ್ಸ್ದು ಒಂದು ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಯಾವ ಥರ ವರ್ಕ್ ಆಗುತ್ತೆ, ಲೇಸರ್ ಕಟ್ದು ಪ್ರತಿಯೊಂದು ರೋಬೋಟಿಕ್ಸ್ದು ಈ ಡಿಪಾರ್ಟ್ಮೆಂಟಲ್ಲಿ ನೀವು ಕಾಣ್ಬೋದು. ಯಾರ್ಯಾರು ವಿಸಿಟ್ ಮಾಡಿಲ್ಲ ನೋಡ್ಕೊಂಬನ್ನಿ. ಹಾಗೂ ರೋಬೋಟಿಕ್ಸು ಯಾವ ಥರ ವರ್ಕ್ ಆಗುತ್ತೆ ಇಲ್ಲಿ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಿದ್ರು. ಅದು ನಾವೀಗ ತಿಳ್ಕೊಂಡು ಮತ್ತು ಆದರೂ ಒಂದು ಚಿಕ್ಕ ವೀಡಿಯೋ ಇದೆ ಯಾವ ಥರ ವರ್ಕ್ ಆಗುತ್ತೆ ಅನ್ನೋದು ಒಂದು ಡೆಮೋ ಥರ. ಆ ವಿಡಿಯೋ ಇದರಲ್ಲಿ ನೋಡಿ. ಈಗ ನಾನು ಆ ವಿಡಿಯೋನ ಹಾಕ್ತೀನಿ. ಓಕೆ. ನೀವು ಈಗ ಜಸ್ಟ್ ರೋಬೋಟಿಕ್ಸ್ ಡೆಮೋ ನೋಡ್ಕೊಂಡು ಬಂದ್ರಲ್ಲ, ಹಾಗೆ ನಾವು ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಹಾಗೆ ಏನೇನಿದೆ ಅಂತ ಹಾಗೆ ಮುಂದೆ ಹೋಗ್ತಾ ಬಂದ್ವಿ. ಅದು ರೋಬೋಟಿಕ್ಸ್ದು ವುಮೆನ್ದು ಯಾವ ಥರ ವರ್ಕ್ ಆಗುತ್ತೆ, ಕಾರ್ ಡ್ರೈವ್ ಮಾಡೋದು, ಅದು ಕೂಡ ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ನೋಡಿ. ಅಲ್ಲೇನಾಯ್ತು ಅಂತಂದರೆ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಅದಕ್ಕೆ ನಾನು ಆದಷ್ಟು ವೀಡಿಯೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ಬನ್ನಿ, ಹಾಗೆ ಥರ ಲೇಸರ್ ಲೈಟಿಂದ ನಮ್ಮದು ಫೇಸ್ ಆ ಥರ ಕ್ಯಾಪ್ಚರ್ ಮಾಡ್ತಿದ್ರು. ಪ್ರತಿಯೊಂದು ಇದರಲ್ಲಿ ನೀವು ನೋಡ್ಬೋದು. ಮತ್ತು ಹಾಗೆ ಪ್ರತಿಯೊಂದು ಹಂಗೆ ನೋಡ್ತಾ ಬಂದ್ವಿ. ಇದು ಬಂದ್ಬಿಟ್ಟು ಲೇಸರ್ ಪ್ರಿಂಟರು, ನಿಮ್ಗೆ ಗೊತ್ತಿರುತ್ತೆ. ತುಂಬಾ ಇತ್ತು, ಬಟ್ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅವ್ರು ಅಲೋ ಕೊಡಲಿಲ್ಲ. ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ವಿ. ಅಲ್ಲಿ ಊಟದ್ದು ತುಂಬ ಕ್ಯಾಂಟೀನ್ಗಳು ಓಪನ್ ಇದ್ವು. ಹಾಗೆ ನಮಗೂ ಹೊಟ್ಟೆ ಹಸಿತು. ಬನ್ನಿ, ನಾವು ಹಿಂಗೆ ನೋಡ್ತಾ ನಾವು ಹೊಟ್ಟೆ ಹಸಿತಾಯಿತ್ತು. ಬೆಳಗ್ಗೆ ಆಗಲೇ ತುಂಬ 10 ಗಂಟೆ ಆಗ್ತಾ ಬಂದಿತ್ತು. ನಾವು ಊಟ ಮಾಡೋಣ ಅಂತ ಹಾಗೂ ನಮ್ಮ ಫ್ರೆಂಡು ನಾವು ಊಟ ಮಾಡ್ತಿದ್ವಿ. How is the food, Prasanna? Overall fantastic. Solving technique and cleanliness. What about you, Sangappa?
ಸೈಡ್ ಬರಲ್ಲ. ಏನು ಸ್ಪೆಷಲ್ ಅಂದರೆ ಇಲ್ಲಿ ನೀವು IIC ಅವ್ರದ್ದು ಲೈಬ್ರರಿ ನೋಡ್ಬೋದು. ಒಂದು ಲೈಬ್ರರಿನೇ ಒಂದು ಒಳ್ಳೆ ಯೂನಿವರ್ಸಿಟಿ ಕಾಲೇಜ್ ಇದ್ದಂಗಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ ಲೈಬ್ರರಿ. ಇದು ಜಸ್ಟ್ ಡೆಮೋ ಇರೋದು. ಮತ್ತು ಈಗ ಅದನ್ನು ರಿಯಲ್ ಆಗಿ ನೋಡೋಣ ಬನ್ನಿ. ನಮ್ಮ ಫ್ರೆಂಡ್ ಜೊತೆ, ನನ್ನ ಕ್ಯಾಮ್ರಾ ಜೊತೆ ನಮ್ಮ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ ಲೈಬ್ರರಿನ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬನ್ನಿ ಲೈಬ್ರರಿನ ಎಕ್ಸ್ಪ್ಲೋರ್ ಮಾಡೋಣ. ನೋಡಿ ಎಷ್ಟೊಂದು ಬುಕ್ಸ್ ಕಾಣಿಸ್ತೇವೆ ಇಲ್ಲಿ. ಲೈಬ್ರರಿ ಬುಕ್ಕು ಎಷ್ಟಿದೆ ಅಂದರೆ ಒಂದು ದೊಡ್ಡದು ಏನೋ ಒಂದು ಕಾಲೇಜ್ ಥರ ಒಂದು ಬುಕ್ಸ್ನೇ ತುಂಬಿಕ್ಕಿದ್ದಾರೆ. ತುಂಬ ದೊಡ್ಡ ಲೈಬ್ರರಿ ಇದೆ. ಎಷ್ಟೋ ಬುಕ್ಸ್ ಇರ್ತವೆ, ಎಷ್ಟೋ ಬುಕ್ಸ್ ನಿಮಗೆ ಎಲ್ಲ ಥರ ಬುಕ್ಸ್ ಇದೆಲ್ಲ ಸಿಗ್ತವೆ. ನಮಗೆ ಬುಕ್ಕಲ್ಲಿ ಲೈಬ್ರರಿ ಒಳಗಡೆ ಫೋನ್ ಅಲೋ ಇರಲಿಲ್ಲ. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀವಿ ನೋಡ್ಬೋದು. ಯಾಕಂದರೆ ನಾವು ಸೈಡಿಂದ ಬಂದು ಇಲ್ಲಿ ಯಾರು ಜನ ಇರಲಿಲ್ಲ. ಆ ಕಡೆ ಹೋಗ್ಬಿಟ್ಟು ನಾವು ಲೈಬ್ರರಿ ಯಾವ ಥರ ಇರುತ್ತೆ ಅನ್ನೋ ತಿಳಿಸ್ಕೋಸ್ಕರ ಈ ನಾವು ವೀಡಿಯೋ ಮಾಡಿದ್ವಿ. ಬನ್ನಿ ಆಗ ವೀಡಿಯೋ ಲೈಬ್ರರಿ ಎಕ್ಸ್ಪ್ಲೋರ್ ಮಾಡ್ತಾ ಮತ್ತು ಅಲ್ಲಿರೋ ಯಾವ ಥರ ಸ್ಟಡಿ ಕೂತ್ಕೊಳ್ಳೋಕೆ ಯಾವ ಥರ ಇರುತ್ತೆ ಸಿಟ್ಟಿಂಗ್ ಅರೇಂಜ್ಮೆಂಟು ಅದನ್ನು ನೋಡೋಣ ಬನ್ನಿ. ನೋಡಿ ಇದು ನೀವು ನೋಡ್ಬೋದು. ಈ ಥರ ಇಲ್ಲಿ IIC ಒಳಗಡೆ ಲೈಬ್ರರಿ ಇರುತ್ತೆ. ಈ ಥರ ಇದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರ್ ಈ ಥರ ದೊಡ್ಡದಾಗಿರುತ್ತೆ ಲೈಬ್ರರಿ. IICಯಲ್ಲಿ ಯಾರು ಅಡ್ಮಿಷನ್ ಆಗಿದಾರೋ ಲೈಬ್ರರಿನ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಅಷ್ಟೇ ಲೈಬ್ರರಿಲಿ ಹಂಗೆ ಒಂದು ಸ್ವಲ್ಪ ನೋಡಿದ ತಕ್ಷಣ ನಾವು ಹೊರಗಡೆ ಹೋಗ್ಬೇಕನ್ನಿಸ್ತು. ಮತ್ತೆ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊಂಡು ಹೊರಗಡೆ ಬರ್ತಾಯಿದ್ವಿ. ಇಲ್ಲಿ ಕೆಮಿಸ್ಟ್ರಿ ಅವರು ಒಂದು ಸಣ್ಣ ಪುಟ್ಟ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅದು ಯಾವ ಎಫೆಕ್ಟು, ಏನು ಥಿಯರಿ, ಅದು ಏನೇನಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಹಾಗೆ ನಾನು ನೋಡ್ಕೊಂಡಂಗೆ ಮುಂದೆ ಹೋಗ್ತಾಯಿದ್ವಿ. ಇದು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಇದನ್ನು ನೋಡಿಕೊಂಡು ನನಗೆ ಎಕ್ಸ್ಪ್ಲನೇಷನ್ ಎಲ್ಲ ನೋಡಿಕೊಂಡು ಮತ್ತೆ ಆಗ ಕೆಮಿಸ್ಟ್ರಿ ತುಂಬ ಜಾಸ್ತಿ ಇತ್ತು. ಅದರದ್ದೆಲ್ಲ ಒಂದೊಂದೇ ನೋಡ್ತಾ ಬಂದ್ವಿ. ನೀವು ಈಗ ಜಸ್ಟ್ ರೋಬೋಟಿಕ್ಸ್ ಡೆಮೋ ನೋಡ್ಕೊಂಡು ಬಂದ್ರಲ್ಲ, ಹಾಗೆ ನಾವು ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಹಾಗೆ ಏನೇನಿದೆ ಅಂತ ಹಾಗೆ ಮುಂದೆ ಹೋಗ್ತಾ ಬಂದ್ವಿ. ಅದು ರೋಬೋಟಿಕ್ಸ್ದು ವುಮೆನ್ದು ಯಾವ ಥರ ವರ್ಕ್ ಆಗುತ್ತೆ, ಕಾರ್ ಡ್ರೈವ್ ಮಾಡೋದು, ಅದು ಕೂಡ ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ನೋಡಿ. ಮೂಲಕ ಮಾಡಿಬಿಟ್ಟು ನಮ್ಗೆ ಅದನ್ನು ತಿಳಿಸಿದ್ರು. ಬನ್ನಿ ನೋಡ್ಬೋದು. ಅಲ್ಲೇನಾಯ್ತು ಅಂತಂದರೆ ವೀಡಿಯೋ ಮಾಡೋಕ್ಕೆ ಅಲೋ ಇರಲಿಲ್ಲ. ಅದಕ್ಕೆ ನಾನು ಆದಷ್ಟು ವೀಡಿಯೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿಕೊಂಡೆ. ಬನ್ನಿ ಹಾಗೆ ಥರ ಲೇಸರ್ ಲೈಟಿಂದ ನಮ್ಮದು ಫೇಸ್ ಯಾವ ಥರ ಕ್ಯಾಪ್ಚರ್ ಮಾಡ್ತಿದ್ರು ಪ್ರತಿಯೊಂದು ಇದರಲ್ಲಿ ನೀವು ನೋಡ್ಬೋದು. ಮತ್ತು ಹಾಗೆ ಪ್ರತಿಯೊಂದು ಹಂಗೆ ನೋಡ್ತಾ ಬಂದ್ವಿ. ಸರಿ ಮಾಡಿ ಬರ್ತಾಯಿದ್ರು. ಕೊನೆಗೆ ಬಂತು ಯಾವ ಥರ ಬರುತ್ತೆ ಅನ್ನೋದು ಹೇಳೋದು ಆಗುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು. ಆಲ್ರೆಡಿ ಮಾಡಿದ್ದು ಕೂಡ ತೋರಿಸಿದ್ರು. ಸ್ಟಾರ್ಟಿಂಗಲ್ಲಿ ಈ ಥರ ಇರುತ್ತೆ, ಸ್ವಲ್ಪ ಟೈಮ್ ಆದಮೇಲೆ ಈ ಥರ ಬರುತ್ತೆ ಅನ್ನೋದು ಕೂಡ ಎಕ್ಸ್ಪ್ಲೇನ್ ಮಾಡಿ. ಮತ್ತು ಹಾಗೂ ಬೇರೆ ಕಲರ್ದೆಲ್ಲ ತುಂಬ ಮಾಡ್ತಾಯಿದ್ರು ಯಾವ ಥರ ಆಗುತ್ತೆ ಅನ್ನೋದು. ನಾವು ಅಷ್ಟೊಂದು ಟೈಮ್ ಇರಲಿಲ್ಲ, ತುಂಬ ಟೈಮ್ ಶಾರ್ಟ್ ಆಗಿರೋದ್ರಿಂದ ಒಂದೇ ದಿನ ಇತ್ತು. ಮತ್ತು ಆಗ ಬೇರೆ ಎಕ್ಸ್ಪೆರಿಮೆಂಟ್ ನೋಡಿಕೊಂಡು ಹಾಗೆ ಕೆಮಿಸ್ಟ್ರಿದು ತುಂಬ ಇದ್ವು. ಅದರಲ್ಲಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಸ್ವಲ್ಪ ನೋಡಿಕೊಂಡು ಹಾಗೆ ಮುಂದೆ ಹೋದ್ವಿ. ತುಂಬ ದೊಡ್ಡದಾಗಿತ್ತು, ಸ್ವಲ್ಪ ನೋಡಿದ್ದೀವಿ. ಡ್ರೈವ್ ಮಾಡೋದು ಅದು ಕೂಡ ಇವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ರು ನೋಡಿ. ಇಲ್ಲಿ ಇವರು ಒಂದು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದರ ಎಕ್ಸ್ಪ್ಲನೇಷನ್ ಎಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ಕೇಳಿಸ್ಕೊಂಡ್ವಿ. ಮತ್ತು ಆಗ ಬೇರೆ ಎಲ್ಲ ಒಂದು ಎಕ್ಸ್ಪ್ಲನೇಷನ್ ನಾವು ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ವಿ ನೋಡಿ. ಅದನ್ನೆಲ್ಲ ಹೇಳೋಕ್ಕೆ ಟೈಮ್ ಆಗಲ್ಲ, ಎಲ್ಲ ಅವ್ರು ಏನೇನು ಹೇಳಿದಂತ. ಹಾಗೆ ನಾವು ಹಾಗೆ ಹುಡುಗರ ಜೊತೆ ನಮ್ಮ ಫ್ರೆಂಡ್ಸ್ ಜೊತೆ ಫನ್ ಮಾಡೋಕ್ಕೆ ಹಾಗೆ ಫೋಟೋ ತಗೊಂಡು ಹಾಗೆ ಮುಂದೆ ಹೋಗಿದ್ವಿ. ಮುಂದೆ ಹೋಗಿದ ಮೇಲೆ ನಮಗೆ ಏನಪ್ಪ ಸಿಕ್ತು ಅಂತಂದರೆ, ನಮಗೆ ಅವ್ರದ್ದು ಲ್ಯಾಬ್ರೇಟರಿ ಸಿಕ್ತು. ಲ್ಯಾಬ್ ಯಾವ ಥರ ಇರುತ್ತೆ ಅಂತ. ಆ ಲ್ಯಾಬ್ ಒಳಗಡೆ ಹೋಗೋಣ ಬನ್ನಿ. ನೋಡಿ ನಾವು ಲ್ಯಾಬ್ ಹೋಗೋಕ್ಕೆ ಮುಂಚೆ ಒಂದು ಸಣ್ಣದ ಪಕ್ಕದಲ್ಲೇ ಫಿಸಿಕ್ಸ್ ಅನ್ನೋರ್ತಿತ್ತು, ಅದನ್ನು ನೋಡ್ಕೊಂಡ್ವಿ. ಹಾಗೂ ಡ್ರೋನ್ದು ಎಲ್ಲ ತುಂಬ ಮಾಡಿದರು, ಅದನ್ನೆಲ್ಲ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ಇಲ್ಲಿ ಇದು ಮಾಡಿದರು, ಇದನ್ನು ನೋಡ್ಕೊಳ್ಳಿ ಯಾವ ಥರ ವರ್ಕ್ ಆಗುತ್ತೆ ಏನು ತುಂಬ ಅದೆಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಕೇಳಿಕೊಂಡು ನಾವು ಹಾಗೆ ಒಳಗಡೆ ಹೋದ್ವಿ. ನಾವು
ಲ್ಯಾಬ್ರೇಟರಿ ಒಳಗೆ ತಕ್ಷಣ ಅವ್ರು ಮಾಡಿರೋಂಥ ಒಂದೊಂದು ಎಕ್ಸ್ಪೆರಿಮೆಂಟ್ ಕೂಡ ಎಲ್ಲ ನೋಡ್ಕೊತಾ ಇದ್ವಿ, ನೋಡಿದ್ವಿ. ಮತ್ತು ಇಲ್ಲೊಂದು ಫನ್ ಇತ್ತು, ನಿಮ್ಮದು ಈ ಮೇಲ್ಗಡೆ ಯಾವ ಥರ ಸ್ಮೆಲ್ ಬರುತ್ತೆ ಆ ಥರ ನೀವು ಸ್ಮೆಲ್ ಮಾಡಬೇಕಂತ ಇತ್ತು. ನಾನು ಮೇಲೆ ನೋಡಿಬಿಟ್ಟು ಕ್ಯಾಮ್ರಾಗೆ ಆ ಥರ ಸ್ಮೆಲ್ ಮಾಡಿದ್ರೆ ಪರ್ಸೆಂಟೇಜ್ ಕೊಡ್ತಿದ್ರು. ನಾನು ಹಾಗೆ ಒಂದು ಸೈಲೆಂಟಾಗಿ ಮಾಡಿದೆ. ಮತ್ತು ಇನ್ನೊಂದು ಕೊಟ್ಟರು ಅದನ್ನ ಕೈಲಾಗಲ್ಲ ಅಂತ ಬಂದ್ಬಿಟ್ಟೆ. ಹಾಗೆ ಈ ಥರ ರಮ್ಮಿ ಗ್ಯಾಪು ಆ ಥರ ರೌಲೆಟ್ದು ಗೇಮ್ ಬಗ್ಗೆನೂ ಈ ಥರ ಯಾವ ಥರ ಇರಬೇಕು ಸೋಷಲ್ ಎಲ್ಲನೂ ಒಂದೊಂದು ಅವೇರ್ನೆಸ್ ಕೊಡ್ತಾಯಿದ್ರು. ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆ ಚೆಸ್ಸು ಗೇಮು ಯಾವ ಥರ ಒಂದು ಪಜಲ್ ಅಂದರೆ ಬೇರೆ ಅದೇ ಹೊಸ ಒಂದು ರೂಲ್ ಹಾಕ್ಬಿಟ್ಟು ಅದನ್ನ ಈ ಥರ ಸಾಲ್ವ್ ಮಾಡಬೇಕು. ಹಾಗೆ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಫನ್ನಲ್ಲಿ ಖಾಲಿ ಕೂತಾಗ ಒಂದು ಸಿವಿಲ್ ಇಂಜಿನಿಯರ್ ಥರ ಒಂದು ಮನೆ ಕಟ್ಟೋದು ಗೇಮ್ ಮಾಡ್ತಾಯಿದ್ವಿ ಫ್ರೆಂಡ್ಸ್ ಎಲ್ಲ. ಇವನು ಮನೆ ಕಟ್ತಿದ್ದಾನಂತೆ ನಮ್ಮ ಫ್ರೆಂಡು. ಹಾಗೆ ನೋಡ್ಕೊಂಡು ಹಂಗೆ ಒಳಗಡೆ ಹೋದ್ವಿ. ತುಂಬ ಏನೇನೋ ಮಾಡಿದರು, ನಮಗೆ ಅದೆಲ್ಲ ನೋಡ್ಕೊಳ್ಳೋಕೆ ಟೈಮ್ ಆಗಲಿಲ್ಲ. ಸ್ವಲ್ಪ ಚಿಕ್ಕದಾಗಿ 2-3 ಸೆಕೆಂಡ್ಸ್ ವೀಡಿಯೋ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಇವರು ಈ ಒಂದು ಮೈಕ್ರೋಸಾಫ್ಟ್ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟರು. them out in 3D. We get the mind moving there. For pointing mind, what you can do is you can vary the frequency. Frequency means how densely the. ಇದು ಡೇಟಾ ಬೇಸ್ ಅಂತ ಇಲ್ಲಿ ನಾವು ಬಂದಿದ್ವಿ. ಇಲ್ಲಿ ಚೆನ್ನಾಗಿತ್ತು, ಸ್ವಲ್ಪ ಏರಿಯಾನೋ ಕೋಡಲ್ಲಿ ಬರೋ ಟೈಮಲ್ಲಿ ಎರರ್ ಬಂತು, ಅದನ್ನು ಫಿಕ್ಸ್ ಮಾಡೋದ್ರಲ್ಲಿ ಟೈಮ್ ಕಳೆದಿತ್ತು. ನಾವು ನಾನು ಟೈಮ್ ಎಷ್ಟಾಗುತ್ತೆ ಅಂದ್ಕೊಂಡ್ಬಿಟ್ಟು ನಾವು ಹಾಗೆ ಮುಂದೆ ಹೋದ್ವಿ. ಮುಂದೆ ಹೋದ ತಕ್ಷಣ ತುಂಬ ಗೇಮ್ಗಳಿದ್ವು ಡೇಟಾ ಬೇಸಲ್ಲ. ಏನಪ್ಪ ಅಂದರೆ ನಾವೆಲ್ಲ ಮುಂದೆ ನಿಂತ್ಕೊಂಡ್ಬಿಟ್ರೆ ನಮ್ಮ ಸೇಮ್ ಫೇಸ್ನ ಕ್ಯಾಪ್ಚರ್ ಮಾಡಿ ನೀರೋ ಅದು ಯಾವ ಥರ ಅಂತ ಒಂದು ಅವ್ರ ಹತ್ರ ಒಂದು ಎಕ್ಸ್ಪ್ಲೇಷನ್ ಕೇಳ್ಬಿಟ್ಟು ಅದು ನಾವು ನಿಂತ್ಕೊಂಡ್ಬಿಟ್ಟು ನಮ್ಮ ಫೋಟೋಗೆ ಯಾವ್ದು ಬರುತ್ತೆ ಅನ್ನೋ ಒಂದು ಹಾಗೆ ಒಬ್ಬೊಬ್ಬರು ನೋಡಿಕೊಂಡೆ. ಈಗ ನನ್ನ ಫೋಟೋನ ನೋಡಿಕೊಂಡೆ ನನಗೆ ಒಬ್ಬರು ಯಾರೋ ಹೀರೋದು ರೆಕಮೆಂಡ್ ಮಾಡಿತು. ಅದು ಯಾವ್ದಾದ್ರೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಹೀರೋ ಅಂತ. ಮತ್ತು ಹಾಗೆ ನೋಡ್ಕೊಂಡು ಹಾಗೆ ಮುಂದೆ ಹೋದ್ವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಹೊರಗೆ ಕೂಡಿದ್ರಿಂದ ನಾವು ಎಲ್ಲಿಗೆ ಹೋಗ್ಬೇಕಪ್ಪ ಅಂದರೆ ಡೈರೆಕ್ಟಾಗಿ ಹಂಗೆ ಮುಂದೆ ಹೋಗ್ತಾ ಇದ್ವಿ. ಈಗ ನಾವು ಒಂದು ಸಣ್ಣದ ಕೀಬೋರ್ಡ್ ಹತ್ರ ಇವ್ರು ಎಕ್ಸ್ಪ್ಲೇನ್ ಮಾಡ್ದಂಗೆ ಕೇಳ್ಬಿಡಿ. ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಕ್ಲಾಸ್ ರೂಮ್ ಹೇಗಿರುತ್ತಂತಂದು EC ಡಿಪಾರ್ಟ್ಮೆಂಟ್ ಇರೋಂಥ ಕ್ಲಾಸ್ ರೂಮ್ಗಳು ಹೋದ್ವಿ. ನೋಡಿ ಕ್ಲಾಸ್ ರೂಮ್ ಮಾತ್ರ ಲಕ್ಸುರಿಯಸ್ ಆಗಿತ್ತು, ಒಳ್ಳೆ ಮಸ್ತಾಗಿ ಕೂತ್ಕೊಂಡ್ರು ನಮ್ಮದು ಪ್ರಾಜೆಕ್ಟ್ ಎಲ್ಲ ಹಾಕ್ಬಿಟ್ಟು ಮಸ್ತಾಗಿ ಚೆನ್ನಾಗಿತ್ತು. ಈ ಥರ ಕ್ಲಾಸ್ ರೂಮ್ ನಮ್ಗೆ ಇರಬೇಕಿತ್ತು ಅನ್ನಿಸ್ತು. ಇಲ್ಲಿ ಇಟ್ಸೋಕೆ ಪರವಾಗಿಲ್ಲ. ಹಾಗೆ ಹೊರಗಡೆ ಬಂದ್ವಿ. ಅಲ್ಲಿ ಸ್ವಲ್ಪ ತುಂಬ ಅವರವರು ಒಂದು ಎಕ್ಸ್ಪೆರಿಮೆಂಟ್ ಇಟ್ಟಿದ್ರು. ಹಾಗೆ ಒಂದೊಂದೇ ನೋಡಿಕೊಂಡು ನಾವು ಬರ್ತಾಯಿದ್ವಿ. ಅವರು ಬನ್ನಿ ಒಬ್ಬರಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾವು ಅಷ್ಟು ಕೂತ್ಕೊಂಡು ಕೇಳೋಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ಒಂದೇ ಅಷ್ಟೇ ಇರೋದು. ಮತ್ತು ನಮ್ಮ ಮನೆಗೂ ಬರಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಒಂದೊಂದೇ ವೀಡಿಯೋ ಮಾಡ್ತಾಯಿದ್ವಿ ಇದರಲ್ಲಿ. ಇದೇನಪ್ಪ ಅಂದರೆ ಒಂದು ಲೈಟ್ ಎಲ್ಲ ಕೊಂಡ್ರೆ ಅದಕ್ಕೆ 7 ಕಲರ್ಸ್ ಯಾವ ಥರ ಬರುತ್ತೆ ಅದನ್ನೆಲ್ಲ. ಹಾಗೆ ಚಿಕ್ಕ ಮಕ್ಕಳ ಜೊತೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗೇಮ್ ಮಾಡಿಕೊಂಡು ಡೈರೆಕ್ಟಾಗಿ ಒಂದೊಂದು ಗೇಮ್ಗಳು ನೋಡಿಕೊಂಡು ಆಡೋಕ್ಕಾಗಲಿಲ್ಲ, ನೋಡ್ಕೊಂಡು ಬಂದ್ವಿ. ಸ್ವಲ್ಪ ನಮ್ಮ ಫ್ರೆಂಡ್ಸು ಸಣ್ಣ ಗೇಮ್ ಮಾಡ್ಕೊಂಡು ಹಾಗೆ ಅರ್ಜೆಂಟ್ ಬಂದಿದ್ವಿ. ಪ್ರತಿಯೊಂದು ನೋಡೋಕ್ಕಾಗಲಿಲ್ಲ, ಯಾಕಂದರೆ ಇದು ಟೋಟಲಾಗಿ 3 ಗಂಟೆ ಇದೆ. ನೋಡೋಕ್ಕಾಗಲ್ಲ. ಓನ್ಲಿ ಒಂದು 30-50% ನೋಡಿದ್ದೀವಿ. ಇದು 10% ನೋಡೋಕ್ಕಾಗಲಿಲ್ಲ. ನಾವು ಒಂದು ಬಯಾಲಜಿ ಡಿಪಾರ್ಟ್ಮೆಂಟ್ ಅಂತ ಬಂದ್ಬಿಟ್ಟು ಅದರಲ್ಲಿ ಯಾವ ಥರ ಎಕ್ಸ್ಪ್ಲೇನ್ ಮಾಡಿದ್ವಿ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಹಾಗೂ ನಮ್ಮ ಫ್ರೆಂಡ್ ಜೊತೆ ಎಲ್ಲರೂ ಒಂದು ಈಗ ಹಂಗೆ ಹೋಗ್ತಾಯಿದ್ವಿ.
it goes like this. ಅಲ್ಲಿ ಮಾಡಿರುವಂಥ ಬಯಾಲಜಿ ಅವರು ಮಾಡಿರೋದೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಅದು ಎಕ್ಸ್ಪ್ಲೇಷನ್ ಕೇಳಿಲ್ಲ. ಸಣ್ಣ ಪುಟ್ಟ ಗೇಮ್ಗಳು ಆಡ್ಕೊಂಡ್ಬಿಟ್ಟು ನಾವು ಹಾಗೆ ಮುಂದೆ ಹೋಗ್ತಾ ಇದ್ವಿ. ಏನೇನು ಯಾರು ವಿನ್ ಆಯ್ತಾರೋ ಅವ್ರಿಗೆಲ್ಲ ಒಂದೊಂದು ಚಾಕ್ಲೇಟ್ ಕಳಿಸ್ತಾ ಇದ್ರು. ಇನ್ನೇನು ದುಡ್ಡೇನೆಲ್ಲ ಕೊಟ್ಟು ಕಳಿಸಿಲ್ಲ ಅವರು. ಯಾವುದು ತುಂಬ ಇಂಟ್ರೆಸ್ಟ್ ಬರುತ್ತೆ ಅದನ್ನು ಸಣ್ಣದಾಗಿ ಚಿಕ್ಕದಾಗಿ ಎಕ್ಸ್ಪ್ಲನೇಷನ್ ಎಲ್ಲ ಕೇಳ್ಕೊಂಬಿಟ್ಟು ಅವ್ರಿಗೆ ಹೇಳ್ತಿದ್ರು. ಪ್ರತಿಯೊಂದು ಎಕ್ಸ್ಪ್ಲನೇಷನ್ ಅವ್ರು ಕೇಳಿದ್ರು ಹೇಳ್ತಾಯಿದ್ರು. ಹಾಗೂ ನಾವು ಚಿಕ್ಕದಾಗಿ ವೀಡಿಯೋ ಮಾಡ್ತಾಯಿದ್ವಿ. ಇಲ್ಲಿ ಏನೋ ವೀಡಿಯೋ ಮಾಡೋಕ್ಕೆ ಅಷ್ಟೊಂದು ತೊಂದರೆ ಕೊಡಲಿಲ್ಲ. ಬಟ್ ಜನರಿಗೆ ಯಾವುದೇ ತೊಂದರೆ ಆಗಲಿಲ್ಲ ಮಾಡಿ ಅಂದರು. ಬಟ್ ತುಂಬ ಜನ ಇರೋದ್ರಿಂದ ನಾವು ಅಷ್ಟೊಂದು ಕ್ಲಿಯರಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಡೈಜೆಸ್ಟ್ ಸಿಸ್ಟಮ್ಸು ಪ್ರತಿಯೊಂದು ಹಾಗೆ ನೋಡ್ಕೊತ ಬಂದ್ವಿ. ಹಾಗೂ DNA ಇದು ಪ್ರತಿಯೊಂದು ಹೀಗೆ ನೋಡ್ತಾ ಬಂದ್ವಿ. ಈಗ ಲಾಸ್ಟಲ್ಲಿ ಏನಾಗ್ತೀನಿ ಅಂತಂದರೆ ಸಣ್ಣದೊಂದೊಂದು ಫೋಟೋ ಹಾಕೊಂಡ್ಬಿಡ್ತೀನಿ. ಯಾಕಂದರೆ ಪ್ರತಿಯೊಂದು ವೀಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ ವೀಡಿಯೋದಲ್ಲಿ. ಕೂಡ ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರ್ಯಾರು ಮಿಸ್ ಮಾಡ್ಕೊಂಡಿದ್ದೀರೋ ಇವರೇ ನಮ್ಮ ಕ್ಯಾಮ್ರಾಮ್ಯಾನ್. ಸಿಗೋಣ ನೆಕ್ಸ್ಟ್. ಟೇಕ್ ಕೇರ್. ಬಾಯ್.